ಎಲ್ಲರೂ ಕೇಳ್ತಿದ್ರಲ್ವ ನಿಮ್ಮ ಮನೆಗೆ ಇಲ್ಲಿವರೆಗೆ ಲೇಬರ್ ಚಾರ್ಜಸ್ ಎಷ್ಟಾಯಿತು ಅಂತ. ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಯಾಕಂದರೆ ಹಾನೆಸ್ಟಾಗಿ ನಾನು ಹೇಳೋದ್ರಿಂದ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟ್ಬಿಟ್ರೆ ವಿನಃ ಇನ್ನೇನೂ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ. ಯಾಕೆ ಸುಳ್ಳು ಹೇಳೋರಿಗೆ ಮಾತ್ರ ಸಪೋರ್ಟ್ ಮಾಡ್ತೀರಾ, ನಿಜವಾಗಿ ಹಾಕೋರಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಎನ್ಕರೇಜ್ ಸಿಗುತ್ತೆ ಫ್ರೆಂಡ್ಸ್. ನಿಮಗೂ ಇನ್ನೂ ಏನಾದರೂ ಹೊಸ ನಮ್ಮ ಮನೆ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 3 ಪಾರ್ಟ್ ಮಾಡಿಕೊಂಡು ಬೇಸ್ಮೆಂಟ್ಗೆ, ಕಟ್ಟಡಕ್ಕೆ ಮತ್ತು RCCಗೆ 3 ಲೆವೆಲ್ಗೂ ಮೆಟೀರಿಯಲ್ ಚಾರ್ಜಸ್ಸು ಮತ್ತು ಲೇಬರ್ ಚಾರ್ಜಸ್ಸು ಎಲ್ಲನೂ ಡಿವೈಡ್ ಮಾಡಿಕೊಂಡು ಎಲ್ಲನೂ ಹಾಕಿದೆ. ಬಟ್ ನಮ್ಮ ವೀವರ್ಸ್ ಒಬ್ಬರು ಮೆಸೇಜ್ ಮಾಡಿದರು, ನಿಮ್ಮದು ಲೇಬರ್ ಚಾರ್ಜಸ್ ಅದನ್ನು ಬೇರೆ ಸಪ್ರೇಟ್ ವೀಡಿಯೋ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಇದರಿಂದ ಅಂತ. ಹಾಗಾಗಿ ಇದು ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿವರೆಗೆ ನಾನು ಲೇಬರ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾವು ಮೇಷನ್ನು ಮತ್ತು ಹೆಲ್ಪರು ಎರಡನ್ನೂ ಡಿವೈಡ್ ಮಾಡಿಕೊಂಡು ನಾನು ನಿಮಗೆ ಎಷ್ಟು ಮೇಷನ್ ಆಯಿತು ಮತ್ತು ಎಷ್ಟು ಹೆಲ್ಪರ್ ತೊಗೊಂಡಿದ್ವಿ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದು ಎಲ್ಲದೂ ಅಷ್ಟೇ ಫ್ರೆಂಡ್ಸ್, ಅದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ನೀವೀಗ ಮೇಸ್ತ್ರಿಗಳು ನಿಂತ್ಕೊಂಡು ಅವ್ರ ಹತ್ರ ವರ್ಕ್ ಮಾಡಿಸಿದ್ರೆ ತುಂಬ ಜಾಸ್ತಿ ಕೆಲಸ ಮಾಡ್ತಾರೆ. ಇಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋದರೆ ಅವರು ಮಾಡಿದಷ್ಟೇ ಮಾಡ್ತಾರೆ. ಆದರೆ ನಮಗೆ ಬಂದಿರೋಂಥ ವರ್ಕರ್ಸ್ಗಳೆಲ್ಲ ತುಂಬ ಹಾನೆಸ್ಟಾಗೆ ಕೆಲಸ ಮಾಡಿರೋರೇ. ಯಾರೂ ಇಲ್ಲ ನಮಗೆ ಟೈಮ್ ಆಗಿಬಿಡ್ಬೇಕು, ಟೈಮ್ ತುಂಬಿಸ್ಬೇಕು ಅನ್ನೋ ಥರ ಯಾರೂ ಇಲ್ಲಿ ವರ್ಕ್ ಮಾಡಲಿಲ್ಲ ಪಾಪ. ಅದಕ್ಕೋಸ್ಕರ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮನೆ ಸ್ವಲ್ಪ ಲೇಟಾಗೇ ಆಗೋಯಿತು, ಯಾಕಂದರೆ ಎಲ್ರೂ ಬೇಸ್ಮೆಂಟನ್ನು ಬೇಗ ಮಾಡ್ತಾರೆ ಅಂತ ಅಂದರೆ 1 ಮಂತ್ ತೊಗೋತಾರೆ. ನಮ್ಮದು 1 ಮಂತೇ ಆಯಿತು ಫ್ರೆಂಡ್ಸ್. ಆದರೆ ಬೇಸ್ಮೆಂಟ್ ಆಗಿ ಕಟ್ಟಡ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಸ್ವಲ್ಪ ಲೇಟೇ ಆಗೋಯಿತು, ಏನಕ್ಕೆ ಅಂತ ಗೊತ್ತಿಲ್ಲ. ಅದಾದಮೇಲೆ ನಾವು ಕಟ್ಟಡ ಸುತ್ತ ಕಟ್ಟಬೇಕಾದ್ರೂ ಅಷ್ಟೇ ಅದು ತುಂಬ ಈಗ 15 ದಿನದಲ್ಲೆಲ್ಲ ಬೇಗ RCC ಲೆವೆಲ್ಗೆ ಹಾಕ್ಬಿಡ್ತಾರೆ. ಆದರೆ ನಮ್ಮದೆಲ್ಲ 1-1.5 ತಿಂಗಳೇ ತೊಗೋತು. ಮತ್ತು ಇದಾದಮೇಲೆ ನೀವೇ ನೋಡಿದ್ದೀರಾ ನಮ್ಮನೆ ಮೋಲ್ಡಿಂಗ್ ಹಾಕಾದ್ಮೇಲೆ 20 ಡೇಸ್ ಬಿಡಲೇಬೇಕು. 20 ಡೇಸ್ ಬಿಟ್ಟಾಗಿದ್ದೀವಿ. ಯಾಕೋ ನಮಗಿನ್ನೂ ನೆಕ್ಸ್ಟ್ ಫ್ಲೋರ್ ಕಟ್ಟೋಕ್ಕೆ ಟೈಮೇ ಬರ್ತಿಲ್ಲ ಫ್ರೆಂಡ್ಸ್, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಾವು ಇದಕ್ಕೆ ಇಟ್ಟಿಗೆ ಸಿಮೆಂಟು ಎಲ್ಲನೂ ತರಿಸಿ ಹಾಕಿದ್ದೀವಿ. ಅದೇನೇ ಇರಲಿ ಬಿಡಿ. ಫಸ್ಟು ನಮಗೆ ನಾವು ಫುಲ್ ಬೇಸ್ಮೆಂಟಿಂದ ನಮಗೆ RCCವರೆಗೆ 62 ಜನ ಮೇಷನ್ನು ಪ್ಲಸ್ 126 ಜನ ಹೆಲ್ಪರ್ಗಳಾಗಿದ್ದಾರೆ. 62 ಜನ ಗಾರೆಗಳಿಗೆ ನಾವು ಕೊಡೋದು ಒಬ್ರಿಗೆ 1100 ರೂಪಾಯಿ ಅನ್ನಂಗೆ ಕೊಡ್ತೀವಿ. ಮತ್ತು ಆಳುಗಳು ಅಂತ ಅಂದರೆ ಹೆಲ್ಪರ್ಗಳಿಗೆ ನಾವು 800 ರೂಪಾಯಿ ಕೊಡ್ತೀವಿ. ಅದ್ರ ಪ್ರಕಾರನೇ ನೀವು ತಗೊಳ್ಳಿ. 68,200 ರೂಪಾಯಿ ಮೇಷನ್ಗಾಗಿದೆ ಮತ್ತು ಹೆಲ್ಪರ್ಗೆ 126 ಆಳುಗಳಿಗೆ 1,800,000 ರೂಪಾಯಿ ಆಗಿದೆ. ನೆಕ್ಸ್ಟು ಫ್ರೆಂಡ್ಸ್, ಮುಂದೆ ಪಿಲ್ಲರ್ ಬರಬೇಕಲ್ವಾ, ಆ ಪಿಲ್ಲರ್ ಹತ್ರ ಕೆನಾಪಿ ಅಂದರೆ ಸ್ಟೆಪ್ಸ್ ಹತ್ತೋಗ್ತೀವಲ್ಲ, ಕೆನಾಪಿ ಜಾಗದಲ್ಲಿ ಫ್ರಂಟು ಅಲ್ಲಿಗೆ ನಾವು ನಮ್ಮದೇ ಓನಾಗಿ ನಾವು ಮಾಡಿಸಿರೋದು. ಅದು ಇವರ ಚಾರ್ಜಸ್ಸಲ್ಲಿ ಅಂದರೆ ನಮ್ಮ ಮೇಸ್ತ್ರಿ ಚಾರ್ಜಸ್ ಎಲ್ಲ ಬಂದಿಲ್ಲ, ಲೇಬರ್ ಚಾರ್ಜಸ್ಸಲ್ಲಿ ಅದನ್ನು ನಾವು ಓನ್ ಎಕ್ಸ್ಟ್ರಾ ಕೊಟ್ಟು ಅಮೌಂಟ್ ಪೇ ಮಾಡಿ ನಾವು ಕೊಟ್ಟಿರೋದು. ಅದಕ್ಕೆ ನಮಗೆ 5,000 ಮೇಷನ್ನು ಮತ್ತು ವರ್ಕರ್ ಇಬ್ರಿಗೂ ಸೇರಿ 5,000 ಅಮೌಂಟ್ ನಾವು ಅವ್ರಿಗೆ ಪೇ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಬಂದು ನಮಗೆ ಲೇಬರ್ ಚಾರ್ಜಸ್ ನಾನು ಇಷ್ಟೊತ್ತು ಹೇಳಿದ್ದು ಲೇಬರ್ ಆಳುಗಳು ಎಷ್ಟು ತೊಗೊಂಡಿದ್ದೀವಿ ಅಂತ, ಅವ್ರಿಗೆ ಎಷ್ಟು ಕೊಟ್ಟಿದ್ದೀವಿ ಅಂತ. ಬಟ್ ಇದರಲ್ಲಿ ಬಾರ್ ಬೆಂಡಿಂಗು ಮತ್ತು ಸೆಂಟ್ರಿಂಗ್ ಅವ್ರದ್ದು ಇನ್ಕ್ಲೂಡ್ ಆಗಿಲ್ಲ. ನಮಗೆ ಟೋಟಲಾಗಿ ಎಷ್ಟು ಲೇಬರ್ ಚಾರ್ಜಸ್ ಆಯ್ತಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ಈ ಗಾರೆ ಆಳು ಮತ್ತು ಹೆಲ್ಪರ್ಗಳಿಗೆ ಬಿಟ್ಬಿಡಿ ಅದನ್ನು,
ಮತ್ತು ನಾವು ಕೊಟ್ಟಿರೋದನ್ನು ಬಿಟ್ಬಿಡಿ. ಎಷ್ಟು ಇವಾಗ ಆಗಿರೋದು ಅಂದರೆ ನಾವು ಬೇಸ್ಮೆಂಟಕ್ಕೆ ಕೊಟ್ಟಿರೋದು ನಾವು 1,55,000 ಲೇಬರ್ ಚಾರ್ಜಸ್, ಮತ್ತು ಕಟ್ಟಡಕ್ಕೆ 94,000 ಲೇಬರ್ ಚಾರ್ಜಸ್, ಹಾಗೆ RCCಗೆ 93,000 ಲೇಬರ್ ಚಾರ್ಜಸ್, ಒಟ್ಟಿಗೆ 3,42,000 ಅಮೌಂಟ್ನ ನಾವು ನಮ್ಮ ಮೇಸ್ತ್ರಿಗೆ ನಾವು ಕೊಟ್ಟಿರೋದು. ಅದು ಅಲ್ಲದೆ ಎಕ್ಸ್ಟ್ರಾ ನಮ್ಮದು ಕೆನಾಪಿ ಅದೇ ಮುಂಭಾಗದ ಬೇಸ್ಮೆಂಟ್ಗೆ ನಾವು ಕಾಂಪೌಂಡ್ ಬರುತ್ತಲ್ಲ, ಆ ಬೇಸ್ಮೆಂಟ್ಗೆ ನಾವು 5,000 ನಾವು ಪೇ ಮಾಡಿದ್ದೀವಿ. ಟೋಟಲಾಗಿ ನಮಗೆ ಇಲ್ಲಿವರೆಗೆ ಲೇಬರ್ ಚಾರ್ಜಸ್ಸು 3,47,000 ಅಮೌಂಟ್ ಆಗಿದೆ ಫ್ರೆಂಡ್ಸ್. ನಮ್ಮದು ಲೇಬರ್ ಚಾರ್ಜಸ್ಸು ನಾವು ಚದರಕ್ಕೆ 38,000 ರೂಪಾಯಿನ ಕೊಡ್ತಾ ಇದ್ದೀವಿ. ನಮ್ಮದು ಬಂದು 12 ಚದರ ಮನೆ ಬರುತ್ತೆ, ನೀವೇ ಕೌಂಟ್ ಮಾಡ್ಕೊಳ್ಳಿ. ಇವಾಗಲೇ 3,42,000 ಅವ್ರಿಗೆ ಪೇ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ನಮಗೆ ಎಷ್ಟು ಬರಬೇಕು, ಎಷ್ಟಾಗುತ್ತೆ, ಎಷ್ಟು ಚಾರ್ಜಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. 12 ಚದರಕ್ಕೆ 38,000ದಂಗೆ ಎಷ್ಟಾಯಿತು, ಇಲ್ಲಿವರೆಗೆ ಎಷ್ಟು ಕೊಟ್ಟಿದ್ದೀವಿ, ಮತ್ತು ಇನ್ನು ನೆಕ್ಸ್ಟು ಎಷ್ಟು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದರಲ್ಲಿ 5,000 ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದು ನಮ್ಮ ಮನೆ ಕಟ್ಟಕ್ಕೆ ಮಾತ್ರ ನಾವು ಇಷ್ಟು ಕೊಟ್ಟಿರೋದು. ಇನ್ನೂ ನಮಗೆ ಕಾರ್ಪೆಂಟರ್ ಚಾರ್ಜಸ್ ಇದಕ್ಕೆ ಆ್ಯಡ್ ಮಾಡಿಲ್ಲ, ಮತ್ತು ಪ್ಲಮ್ಮಿಂಗ್ ಚಾರ್ಜಸ್, ಎಲೆಕ್ಟ್ರಿಷಿಯನ್ ಚಾರ್ಜಸ್ ಇದ್ಯಾವುದನ್ನು ಇದಕ್ಕೆ ನಾನು ಇನ್ಕ್ಲೂಡ್ ಮಾಡಿಲ್ಲ. ನಿಮಗೆ ಇದು ಸಪ್ರೇಟಾಗಿ ಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಸಪ್ರೇಟಾಗಿ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಏನು ನಮ್ಮ ಮನೆಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ನನಗೆ ಹಾಕೋಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್. ಇದರಿಂದ ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇದರಲ್ಲಿ ಸ್ವಲ್ಪ ಚಾರ್ಜಸ್ಸು ವೇರಿ ಆಗ್ಬೋದು. ಯಾವ ಚಾರ್ಜಸ್ ವೇರಿ ಆಗ್ಬೋದು ಅಂದರೆ ನೋಡಿ, ನಮ್ಮ ಹಳ್ಳಿಗಳ ಕಡೆ 33,000 ಮಾಡ್ತಾರೆ, ಮತ್ತು 28,000ದಿಂದ ಹಿಡಿದು 33,000 35,000ವರೆಗೂ ಲೇಬರ್ ಚಾರ್ಜಸ್ ಇದೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದು, ಏರಿಯಾ ವೈಸ್ ಡಿಪೆಂಡ್ ಆಗಿದ್ದು. ಬಟ್ ನಮ್ಮ ಸಿಟಿ ಸೈಡ್ ಬಂದರೆ ಎಲ್ಲರೂ 38ರಿಂದ 40-42 ತನಕನೂ ಕಟ್ತಿದ್ದಾರೆ. ಬಟ್ ನಾನು ಎಲ್ಲೂ 42 ಕೇಳಿಲ್ಲ, 38ರಿಂದ 40,000ವರೆಗೆ ಲೇಬರ್ ಚಾರ್ಜಸ್ ಆಗ್ತಿದೆ. ಅಂದರೆ ನಾನು ಹೇಳಿರೋ ಇಷ್ಟರಲ್ಲಿ ಇನ್ನೊಂದು 10,000 ಅಷ್ಟು ಜಾಸ್ತಿ ಆಗ್ಬೋದು. ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿ ಜಾಸ್ತಿ ಆಗಲ್ಲ. ಇದು ನಾನು ನಮ್ಮನೆಗೆ ಖರ್ಚು ಮಾಡಿರೋಷ್ಟು ಲೇಬರ್ ಚಾರ್ಜಸ್ ಫ್ರೆಂಡ್ಸ್. ಈಗ ಬೇರೆಯವ್ರ ಹತ್ರ ಹೋಗಿ ಕೇಳಿ ಅವ್ರು ನಿಮ್ಮನ್ನ ಹೆದರಿಸೇ ಬಿಡ್ತಾರೆ ಎಷ್ಟಾಗಿದೆ ಅಂತ. ಇನ್ನು ನೆಕ್ಸ್ಟ್ ಕಟ್ಟೋರು ಸಹ ನೀವು ಕಟ್ಟೋದೇ ಬೇಡಪ್ಪ, ನಮಗೆ ಆಗೋದೇ ಇಲ್ಲ ಅನ್ನೋ ಥರ ಆ ಮನಸ್ಸೇ ಸ್ಥಿಮಿತಗೊಳಿಸ್ಬಿಡ್ತೀವಿ ನಾವು. ನಮ್ಮ ಕೈಲಿ ಇದು ಆಗಲ್ಲ, ನಮಗೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಲೇಬರ್ ಚಾರ್ಜಸ್ಸೇ ಇಷ್ಟು, ನೆಕ್ಸ್ಟ್ ಇನ್ನೂ ಎಷ್ಟೆಷ್ಟಾಗುತ್ತೆ ಅಂತ. ಎಷ್ಟು ಆಗಲ್ಲ ಫ್ರೆಂಡ್ಸ್. ದಯವಿಟ್ಟು ನನ್ನ ವೀಡಿಯೋನ ವಾಚ್ ಮಾಡಿ, ಎಷ್ಟು ಲೇಬರ್ ಚಾರ್ಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಫಸ್ಟ್ ಫ್ಲೋರ್ಗೆ ನಾವು ಎಂಟ್ರಿ ಕೊಟ್ಟಾಗ, ಅಂದರೆ ಫಸ್ಟ್ ಫ್ಲೋರ್ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಇನ್ನೂ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಎಷ್ಟು ಖರ್ಚಾಗ್ತಿದ್ದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕೊನೆಯದಾಗಿ ನಾನು ಏನು ಹೇಳ್ತೀನಪ್ಪ ಅಂದರೆ, ನೆಕ್ಸ್ಟು ಕಟ್ಟಬೇಕು ಅಂತ ಇರೋರೆಲ್ಲ, ಮತ್ತು ಇವಾಗ ಬೇಸ್ಮೆಂಟ್ಗೆ ಸ್ಟಾರ್ಟ್ ಮಾಡ್ತಾ ಇರೋರೆಲ್ಲರೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ಬಟ್ ಇನ್ನೊಂದೇನು ಇದರಲ್ಲಿ ಲೇಬರ್ಸ್ ಅಂದರೆ ಲೇಬರ್ಸ್ ಅಷ್ಟೇ ಫ್ರೆಂಡ್ಸ್ ಇದ್ರಿಗೆ ಇನ್ಕ್ಲೂಡ್ ಆಗಿರೋದು. ನಮ್ಮದು ಬೋರ್ ಚಾರ್ಜಸ್, ಇನ್ನು ಎಕ್ಸ್ಟ್ರಾ ಚಾರ್ಜಸ್ ಏನೂ ಇನ್ಕ್ಲೂಡ್ ಆಗಿಲ್ಲ. ಅದು ಎಲ್ಲ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಬೇಕು ಅಂತ ಅಂದರೆ ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮಗೆ ಯಾವ್ದ್ರ ಚಾರ್ಜಸ್ ಬೇಕು ಅಂತ. ಆ ಚಾರ್ಜಸ್ ರಿಲೆವೆಂಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಫೈನಲಿಯಾಗಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ, ಹೊಸ ಇನ್ಫಾರ್ಮೇಷನ್ನೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.